ಕಲಬುರಗಿಯ ಸೆನ್ ಪೊಲೀಸರು ಭರ್ಜರಿ ಕಾರ್ಯಾಚರಣೆಯನ್ನ ನಡೆಸಿ ನಕಲಿ ಅಂಕಪಟ್ಟಿ ತಯಾರಿಸಿ ಮಾರಾಟ ಮಾಡುತ್ತಿದ್ದ ಕಿಂಗ್ ಪಿನ್ ಅರೆಸ್ಟ್ ಮಾಡಿದ್ದಾರೆ. ದೇಶದ 28 ವಿಶ್ವವಿದ್ಯಾಲಯಗಳ ನಕಲಿ ಅಂಕಪಟ್ಟಿ ತಯಾರಿಸಿ ಮಾರಾಟ ಮಾಡುತ್ತಿದ್ದ ಆರೋಪಿಯನ್ನ ಬಂಧಿಸಿದ್ದಾರೆ. ದೆಹಲಿ ಮೂಲದ ರಾಜೀವ್ ಸಿಂಗ್ ಅರೋರಾ ಬಂಧನವಾಗಿದ್ದು, ಪೊಲೀಸರು ಬಂಧಿತನಿಂದ 522 ನಕಲಿ ಅಂಕಪಟ್ಟಿಗಳನ್ನು ವಶಕ್ಕೆ ಪಡೆದಿದ್ದಾರೆ. ಆರೋಪಿಯ 85 ಬ್ಯಾಂಕ್ ಅಕೌಂಟ್ಗಳನ್ನು ಪೊಲೀಸರು ಪತ್ತೆ ಹಚ್ಚಿದ್ದಾರೆ. ಚಿಕ್ಕಬಳ್ಳಾಪುರದಲ್ಲಿ ಶಂಕಿತ ಹಕ್ಕಿ ಜ್ವರಕ್ಕೆ ಜಿಲ್ಲಾಡಳಿತ ಹೈ ಅಲರ್ಟ್ ಆಗಿದೆ. ಗ್ರಾಮದಲ್ಲಿ 5ಕ್ಕೂ ಹೆಚ್ಚು ಮನೆಗಳಲ್ಲಿ 30 ಕೋಳಿಗಳು ದಿಢೀರ್ ಸಾವನ್ನಪ್ಪಿವೆ. ಸತ್ತ ಕೋಳಿಗಳ ವರದಿ ಪ್ರಕಾರ ಶಂಕಿತ ಹಕ್ಕಿ ಜ್ವರ ಇರಬಹುದಿದು ಅನ್ನೋ ಮಾಹಿತಿ ಲಭ್ಯವಾಗ್ತಾ ಇದೆ. ಈ ಹಿನ್ನೆಲೆಯಲ್ಲಿ ಚಿಕ್ಕಬಳ್ಳಾಪುರ ಜಿಲ್ಲಾಡಳಿತ ಅಲರ್ಟ್ ಆಗಿದೆ. ಮಹಾಶಿವರಾತ್ರಿ ಹಬ್ಬದ ಹಿನ್ನೆಲೆ ಚಿಕ್ಕಬಳ್ಳಾಪುರದಲ್ಲಿ ವಿಶ್ವವಿಖ್ಯಾತ ನಂದಿ ಜೋಡಿ ರಥೋತ್ಸವ ನಡೆಯಿತು. ಜೋಡಿ ರಥಗಳಿಗೆ ಸಚಿವ ಡಾ ಎಂಸಿ ಸುಧಾಕರ್, ಶಾಸಕ ಪ್ರದೀಪ್ ಈಶ್ವರ್ ಚಾಲನೆ ನೀಡಿದರು. ಯೋಗ ಮತ್ತು ಭೋಗನಂದೀಶ್ವರ ಜಾತ್ರೆಗೆ ಜನಸಾಗರವೇ ಹರಿದು ಬಂದಿದೆ. ವಿಜಯನಗರ ಜಿಲ್ಲೆಯ ಹೊಸಪೇಟೆ ತಾಲೂಕಿನಲ್ಲಿರುವ ಐತಿಹಾಸಿಕ ಕಮಲಾಪುರ ಕೆರೆಯಲ್ಲಿ ಹಂಪಿ ಉತ್ಸವ ಹಿನ್ನೆಲೆಯಲ್ಲಿ ಬೋಟಿಂಗ್ ವ್ಯವಸ್ಥೆ ಮಾಡಲಾಗಿದೆ. ಸಚಿವ ಜಮೀರ್ ಅಹಮದ್ ಬೋಟಿಂಗ್ ವ್ಯವಸ್ಥೆಗೆ ಚಾಲನೆಯನ್ನ ನೀಡಿದರು. ಸಚಿವ ಜಮೀರ್ ಅಹಮದ್ ರಿಬ್ಬನ್ ಕಟ್ ಮಾಡಿ ಜಾಲಿ ಬೋಟಿಂಗ್ ರೈಡ್ ಅನ್ನು ಮಾಡಿದರು. ಸಚಿವ ಜಮೀರ್ಗೆ ಶಾಸಕ ಎಚ್ಆರ್ ಗವಿಯಪ್ಪ, ಶಿರಾಜ್ ಶೇಖ್ ಸಾಥನ್ನ ನೀಡಿದರು. ಹೌದಾ ಹೌದಾ ರಾಜ್ಯದಲ್ಲಿ ಜಾತಿಗಣತಿ ಬಿಡುಗಡೆ ವಿಚಾರ ಸಂಬಂಧ ದಾವಣಗೆರೆಯ ಕೆಂಗಾಪುರದಲ್ಲಿ ವಿಎಸ್ ಉಗ್ರಪ್ಪ ಪ್ರತಿಕ್ರಿಯಿಸಿದರು. ಜಾತಿಗಣತಿ ಹೊರಬರದೆ ಅದನ್ನು ವಿರೋಧಿಸುವುದು ಸರಿಯಲ್ಲ ಅಂತ ಹೇಳಿದರು. ಕಾಂಗ್ರೆಸ್ ಸರ್ಕಾರ ಭದ್ರತೆ ಇರುವ ಸರ್ಕಾರವಾಗಿದೆ. ಜಾತಿಗಣತಿ ನಮ್ಮ ಕಾಂಗ್ರೆಸ್ ಪಕ್ಷದ ರಾಷ್ಟೀಯ ನಿಲುವು. ಇವತ್ತಲ್ಲ ನಾಳೆ ಜಾತಿಗಣತಿ ಹೊರ ಬಂದೇ ಬರುತ್ತೆ. ವಿನಾಕಾರಣ ಅದನ್ನು ವಿರೋಧಿಸೋದು ಸಮಂಜಸ ಅಲ್ಲ ಅಂತ ಉಗ್ರಪ್ಪ ಹೇಳಿದರು. ಜಾತಿ ಗಣತಿಯನ್ನು ಆಗಿರತಕ್ಕಂಥದ್ದಿದೆ. ಅದರ ನಂತರ ಜಾತಿ ಗಣತಿ ಆಗಿಲ್ಲ. ಸೊ ಯಾವ್ಯಾವ ರಾಷ್ಟ್ರದಲ್ಲಿ ರಾಜ್ಯದಲ್ಲಿ ಸಾವಿರಾರು ಜಾತಿಗಳಿದ್ದ, ಆ ಜಾತಿಗಳಲ್ಲಿ ಉದಾಹರಣೆಗೆ ಶೆಡ್ಯೂಲ್ ಕಾಸ್ಟ್, ಶೆಡ್ಯೂಲ್ ಟ್ರೈಬ್ಸ್ ಅಥವಾ ಬ್ಯಾಕ್ವರ್ಡ್ ಕ್ಲಾಸಸ್ ಆಗಬೇಕಾದ್ರೆ ಆರ್ಟಿಕಲ್ 340 ಪ್ರಕಾರ ಯಾರು ಸಾಮಾಜಿಕವಾಗಿ ಶೈಕ್ಷಣಿಕವಾಗಿ ಹಿಂದುಳಿದಿದ್ದಾರೆ ಅವರು ಒಬಿಸಿ. ಆರ್ಟಿಕಲ್ 341 ಪ್ರಕಾರ ಸಾಮಾಜಿಕವಾಗಿ ಶೈಕ್ಷಣಿಕವಾಗಿ ಹಿಂದುಳಿದಿದ್ದು ಅನ್ಟಚಬಲ್ ಇದ್ದರೆ ಅವರು ಎಸ್ಸಿ. ಆರ್ಟಿಕಲ್ 342 ಪ್ರಕಾರ ಸಾಮಾಜಿಕವಾಗಿ ಎಸ್ಸಿ ಎಸ್ಟಿ ಹಣವನ್ನ ರಾಜ್ಯ ಸರ್ಕಾರ ಗ್ಯಾರಂಟಿಗೆ ಬಳಕೆ ವಿಚಾರಕ್ಕೆ ಮೈಸೂರಿನಲ್ಲಿ ಮಾಜಿ ಸಚಿವ ಶ್ರೀರಾಮುಲು ಪ್ರತಿಕ್ರಿಯಿಸಿದರು. 24.10 ಹಣ ಎಸ್ಸಿ ಎಸ್ಟಿ ಸಮುದಾಯಕ್ಕೆ ಮೀಸಲಿರಿಸಲಾಗಿದೆ. ಈ ಸಮುದಾಯಗಳಿಗೆ ಮೀಸಲಿಟ್ಟಂತಹ ಹಣವನ್ನ ಬಳಕೆ ಮಾಡಿಕೊಂಡಿದ್ದನ್ನ ಖಂಡಿಸುತ್ತೇವೆ ಅಂತ ಹೇಳಿದರು. 2023-24ನೇ ಸಾಲಿನಲ್ಲಿ 11,000 ಕೋಟಿ ಹಣ ಬಳಕೆ ಮಾಡಿಕೊಂಡಿದ್ದೀರಿ. 14,000 ಕೋಟಿ ಈ ವರ್ಷದ ಸಾಲಿನಲ್ಲಿ ಬಳಕೆ ಮಾಡಲಾಗ್ತಾ ಇದೆ. ಗ್ಯಾರಂಟಿ ಯೋಜನೆಯಿಂದಾಗಿ ಬಡವರಿಗೆ ಅನುಕೂಲ ಆಗೋದಾದ್ರೆ ಆಗಲಿ, ನಾವು ಗ್ಯಾರಂಟಿ ವಿರುದ್ಧ ಅಲ್ಲ ಅಂದ್ರು. ರಾಜ್ಯ ಸರ್ಕಾರದ ವಿರುದ್ಧ ಮೈಸೂರಿನಲ್ಲಿ ಮಾಜಿ ಸಚಿವ ಶ್ರೀರಾಮುಲು ಕಿಡಿಕಾರಿದರು. ಇವತ್ತು ಈ ರೊಕ್ಕದ ಮೇಲೆ ಇವತ್ತು ಅವರು ಇವತ್ತು ಚೆಲ್ಲಾಟ ಆಡಿದ್ರೋ ಅದ್ರ ವಿಚಾರದಲ್ಲಿ ನಮಗೆ ನೋವಿದೆ. ಇವತ್ತು ಎಲ್ಲಾ ಇಲಾಖೆಯಲ್ಲಿ ಹತ್ತತ್ರ ನಮಗೆ 24% ಹಣ ಬರಬೇಕಾದ್ರೆ ನಮಗೆ ಹತ್ತತ್ರ ನಮಗೆ ಬರಬೇಕಾದಂತ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡಗಳಿಗೆ ಬರಬೇಕಾದಂತ ಹಣ ಹತ್ತತ್ರ ನಮಗೆ. ಕರ್ನಾಟಕದ ನೀರು ರಾತ್ರೋರಾತ್ರಿ ತೆಲಂಗಾಣ ಪಾಲಾಗಿದೆ. ಯಾದಗಿರಿಯ ಕದ್ರಾಪುರ ಗೂಗಲ್ ಬ್ರಿಡ್ಜ್ ಕಮ್ ಬ್ಯಾರೇಜ್ನಿಂದ ನೀರು ಬಿಡುಗಡೆ ಮಾಡಲಾಗಿದೆ. ಈ ವಿಚಾರಕ್ಕೆ ರಾಜ್ಯ ಸರ್ಕಾರದ ನಡೆಗೆ ವಿಪಕ್ಷ ನಾಯಕ ಆರ್ ಅಶೋಕ್ ಕಿಡಿಕಾರಿದ್ದಾರೆ. ಇದು ಮೀರ್ ಸಾದಿಕ್ ಸರ್ಕಾರ ಅಂತ ಆಕ್ರೋಶ ಹೊರಹಾಕಿದ್ರು. ಕರ್ನಾಟಕದ ರೈತರಿಗೆ ಕುಡಿಯೋಕೆ ನೀರು ಸಿಗ್ತಾ ಇಲ್ಲ, ನೆರೆ ರಾಜ್ಯಕ್ಕೆ ಉಪಕಾರ ಮಾಡೋದಕ್ಕೆ ಹೊರಟಿದ್ದಾರೆ. ಸಾಮಾಜಿಕ ಜಾಲತಾಣದಲ್ಲಿ ಹಾಗಂತ ಅಶೋಕ್ ಕಿಡಿಕಾರಿದ್ದಾರೆ.
ಹಿಂದುವಾಗಿಯೇ ಹುಟ್ಟಿದ್ದೇನೆ, ಹಿಂದುವಾಗಿಯೇ ಸಾಯುತ್ತೇನೆ ಎನ್ನುವ ಡಿಕೆ ಶಿವಕುಮಾರ್ ಹೇಳಿಕೆ ವಿಚಾರಕ್ಕೆ ಶಿವಮೊಗ್ಗದಲ್ಲಿ ಮಾಜಿ ಡಿಸಿಎಂ ಕೆಎಸ್ ಈಶ್ವರಪ್ಪ ಪ್ರತಿಕ್ರಿಯಿಸಿದರು. ಸ್ವತಂತ್ರ ಪೂರ್ವದ ಕಾಂಗ್ರೆಸ್ನವರ ಸಿದ್ಧಾಂತದಂತೆ ಡಿಕೆಶಿ ಮಾತನಾಡಿದ್ದಕ್ಕೆ ಸಂತೋಷ ಆಯಿತು ಎಂದರು. ತ್ರಿವೇಣಿ ಸಂಗಮಕ್ಕೆ ಹೋಗಿ ಕುಟುಂಬಸ್ಥರ ಜೊತೆ ಹೋಗಿ ಸ್ನಾನ ಮಾಡಿಕೊಂಡು ಬಂದರು. ಡಿಕೆ ಶಿವಕುಮಾರ್ ಹೋಗಿರೋದಕ್ಕೆ ನಾನು ಟೀಕೆ ಮಾಡಲ್ಲ ಅಂತ ಹೇಳಿದರು. ಸ್ವತಂತ್ರ ಪೂರ್ವದ ಕಾಂಗ್ರೆಸ್ನವರ ಸಿದ್ಧಾಂತದ ಪ್ರಕಾರ ಮಾತಾಡಿರೋ ನನಗೆ ತುಂಬಾ ಸಂತೋಷ ಆಗಿದೆ. ನಾನು ಹಿಂದೂ ಆಗಿ ಹುಟ್ಟಿದ್ದೇನೆ, ಹಿಂದೂ ಆಗಿ ಸಾಯ್ತೇನೆ. ಯಾಕೆಂದ್ರೆ ಅನೇಕರು ಮುಂದಿನ ಜನ್ಮ ಬಂದ್ರೆ ನಾನು ಮುಸಲ್ಮಾನ ಆಗಿ ಹುಟ್ಟುತ್ತೀನಿ, ಈ ಮಾತುಗಳೆಲ್ಲ ಕೇಳಿದ್ದೆ. ಆದರೆ ಹಿಂದಿನ ಕಾಂಗ್ರೆಸ್ನವರು, ಸ್ವಾತಂತ್ರ್ಯಕ್ಕೋಸ್ಕರ ಹೋರಾಟ ಮಾಡಿದಂತ ಕಾಂಗ್ರೆಸ್ನವರು, ಅವರು ಹಿಂದೂ 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 ಅಂತಾನೆ ಹೋರಾಟ ಮಾಡಿದ್ದು. ಮಹಾತ್ಮ ಗಾಂಧೀಜಿಯವರು ಅವರ ಮರಣ ಆಪದಂತ ಸಂದರ್ಭದಲ್ಲಿ ಹೇ ರಾಮ್ ಅಂತ ಸತ್ತರು. ಕೋಲಾರ ಜಿಲ್ಲೆಯ ಬಂಗಾರಪೇಟೆ ತಾಲೂಕಿನ ಸಾಕರ್ಸನಹಳ್ಳಿ ಬಳಿ ಒಂಟಿ ಸಲಗ ದಾಳಿ ನಡೆಸಿ ಮಹಿಳೆ ಮೃತಪಟ್ಟಿದ್ರು. ಆನೆ ದಾಳಿಯಿಂದ ಮೃತಪಟ್ಟ ಮಹಿಳೆ ಕುಟುಂಬಕ್ಕೆ 5 ಲಕ್ಷ ಪರಿಹಾರ ವಿತರಣೆ ಮಾಡಲಾಯಿತು. ಬಂಗಾರಪೇಟೆ ಹೊರವಲಯದ ಅರಣ್ಯಾಧಿಕಾರಿಗಳ ಕಚೇರಿಯಲ್ಲಿ ಶಾಸಕ ಎಸ್ ಎನ್ ನಾರಾಯಣಸ್ವಾಮಿ ಮೃತ ಮಹಿಳೆಯ ಮಗಳು ವೇದಾವತಿ ಅವರಿಗೆ 5 ಲಕ್ಷ ರೂಪಾಯಿಗಳ ಚೆಕ್ ವಿತರಿಸಿದರು. ಮುಳ್ಳಯ್ಯನಗಿರಿ ಐಡಿ ಪೀಠ ಸಾಲಿನಲ್ಲಿ ಕಾಡ್ಗಿಚ್ಚಿನ ಆತಂಕ ಶುರುವಾಗಿದೆ. ಹೀಗಾಗಿ ಚಂದ್ರದ್ರೋಣ ಪರ್ವತಗಳ ಸಾಲಿನ ರಕ್ಷಣೆಗೆ ಅರಣ್ಯ ಇಲಾಖೆ ಪಣ ತೊಟ್ಟಿದೆ. ಮುಳ್ಳಯ್ಯನಗಿರಿ ದತ್ತಪೀಠದ ಗುಡ್ಡ ಉಳಿಸಲು ಅರಣ್ಯ ಇಲಾಖೆ ಡ್ರೋನ್ ಮೊರೆ ಹೋಗಿದೆ. ಯಾರಾದರೂ ಕಾಡಿಗೆ ಬೆಂಕಿ ಹಾಕ್ತಾ ಇದ್ದಾರೋ ಅಥವಾ ಕಾಡ್ಗಿಚ್ಚಿನಿಂದ ಬೆಂಕಿ ಹತ್ಕೊಳ್ತಾ ಇದೆಯೋ ಅನ್ನೋದನ್ನ ಪತ್ತೆ ಹಚ್ಚೋದಕ್ಕೆ ಅರಣ್ಯ ಇಲಾಖೆ ಡ್ರೋನ್ ಮೊರೆ ಹೋಗಿದೆ. ಹಾಸನ ರಾಷ್ಟ್ರೀಯ ಹೆದ್ದಾರಿ 75 ಶಿರಾಳಿ ಘಾಟ್ ರಸ್ತೆ ಕಾಮಗಾರಿ ಕೊನೆಗೂ ಚುರುಕುಗೊಂಡಿದೆ. ಈಗಾಗಲೇ ಮಳೆಗಾಲದಲ್ಲಿ 3 ಬಾರಿ ಗುಡ್ಡ ಕುಸಿತಕ್ಕೊಳಗಾಗಿದ್ದು ಸವಾರರು ಆತಂಕಗೊಂಡಿದ್ರು. ಶಿರಾಳಿ ಘಾಟ್ ದುರಸ್ತಿ ಕಾರ್ಯಕ್ಕೆ ಸಂಸದ ಶ್ರೇಯಸ್ ಪಟೇಲ್ ಮುಂದಾಗಿದ್ದು ಇಂದು ಶಿರಾಳಿ ಘಾಟ್ ರಸ್ತೆ ಕಾಮಗಾರಿ ಸ್ಥಳಕ್ಕೆ ಅಧಿಕಾರಿಗಳೊಂದಿಗೆ ಭೇಟಿಯನ್ನ ಕೊಟ್ಟು ಸ್ಥಳವನ್ನ ಪರಿಶೀಲನೆಯನ್ನ ನಡೆಸಿದರು. ತಮಿಳುನಾಡಿನಲ್ಲಿ ಕೇಂದ್ರ ಸರ್ಕಾರದ ತ್ರಿಭಾಷಾ ಸೂತ್ರದ ವಿರುದ್ಧ ಅಭಿಯಾನ ಮುಂದುವರೆದಿದೆ. ಸಿಎಂ ಸ್ಟಾಲಿನ್ ಮತ್ತೊಮ್ಮೆ ವಾಗ್ದಾಳಿ ನಡೆಸಿದ್ದು ಹಿಂದಿ 25 ಉತ್ತರ ಭಾರತೀಯ ಭಾಷೆಗಳನ್ನು ನಾಶ ಮಾಡಿದೆ ಅಂತ ಆರೋಪಿಸಿದ್ದಾರೆ. ಭೋಜ್ಪುರಿ, ಅವಧ್, ಮೈಥಿಲಿ, ಛತ್ತೀಸ್ಗಢಿ ಸೇರಿದಂತೆ ವಿವಿಧ ಭಾಷೆಗಳು ಅವನತಿಯಲ್ಲಿವೆ ಅಂತ ಆರೋಪಿಸಿದ್ದಾರೆ. ಮಹಾಕುಂಭಮೇಳದ ಯಶಸ್ಸಿಗೆ ಪ್ರಧಾನಿ ಮೋದಿ, ಸಿಎಂ ಯೋಗಿ ಹಾಗೂ ಅವರ ಸರ್ಕಾರವನ್ನ ಅಭಿನಂದಿಸಿದ್ದಾರೆ. ಬ್ಲಾಗ್ ಬರೆದಿರುವಂತಹ ಪ್ರಧಾನಿ, ಇಂಥ ದೊಡ್ಡ ಕಾರ್ಯಕ್ರಮ ಆಯೋಜನೆ ಸುಲಭವಲ್ಲ. ಗಂಗಾ, ಯಮುನಾ ಮತ್ತು ಸರಸ್ವತಿ ತಾಯಂದಿರಿಗೆ ನನ್ನ ನಮನಗಳು. ಒಂದು ವೇಳೆ ಆಯೋಜನೆಯಲ್ಲಿ ಏನಾದರೂ ಕೊರತೆಯಾಗಿದ್ರೆ ದಯವಿಟ್ಟು ಕ್ಷಮಿಸಿ ಅಂತ ಕೇಳಿಕೊಂಡಿದ್ದಾರೆ. ಪ್ರಯಾಗ್ರಾಜ್ನಲ್ಲಿ ಕುಂಭಮೇಳ ಸಂಪನ್ನವಾಗಿದೆ. ಈಗ ತ್ರಿವೇಣಿ ಸಂಗಮದ ಸುತ್ತಮುತ್ತ ಸ್ವಚ್ಛತಾ ಅಭಿಯಾನ ನಡೀತಾ ಇದೆ. ಸಿಎಂ ಯೋಗಿ ಆದಿತ್ಯನಾಥ್ ಹಾಗೂ ಹಲವು ಸಚಿವರು ಇವತ್ತು ಅರೈಲ್ ಘಾಟ್ನಲ್ಲಿ ಪೂಜೆ ನೆರವೇರಿಸಿದರು. ತೆಲಂಗಾಣದ ಶ್ರೀಶೈಲದಲ್ಲಿ ಕುಸಿದ ರಸ್ತೆಯಲ್ಲಿ ಸಿಲುಕಿರುವಂತಹ 8 ಮಂದಿ ಕಾರ್ಮಿಕರ ರಕ್ಷಣೆಗೆ ಕಾರ್ಯಾಚರಣೆ ಮುಂದುವರೆದಿದೆ. 1 ವಾರದ ಬಳಿಕವೂ ರಕ್ಷಣೆ ಸಾಧ್ಯವಾಗಿಲ್ಲ. ಜಮ್ಮು ಕಾಶ್ಮೀರದಾದ್ಯಂತ ಹಿಮಮಳೆ ಜಾಸ್ತಿ ಆಗ್ತಾ ಇದೆ. ಬಕ್ತೂರು, ತೊಲೈಲಲ್ ಮತ್ತು ಗುರೇಜ್ ಕಣಿವೆಯಾದ್ಯಂತ ಬಂಡೀಪುರದ ಮೇಲ್ಭಾಗದಲ್ಲಿ ಹಿಮ ದಟ್ಟವಾದಂತಹ ಹೊದಿಕೆಯಿಂದಾಗಿ ಆವೃತವಾಗಿದೆ.